ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. 3x² 3 × x⁴ ರ ಸರಳೀಕೃತ ರೂಪವು. ಸೊ ಆಯ್ಕೆ ಎ 9x10, ಬಿ 27x10, ಆಪ್ಷನ್ ಸಿ 27 × x12, ಆಪ್ಷನ್ ಡಿ 9 × x12. ಸೊ ಇಲ್ಲಿ ಘಾತಾಂಕದ ನಿಯಮ a × b ಹೋಲ್ ರೇಸ್ ಟು m ಈಸ್ ಈಕ್ವಲ್ ಟು a ರೇಸ್ ಟು m × b ರೇಸ್ ಟು m ಮತ್ತು a ರೇಸ್ ಟು m ಹೋಲ್ ರೇಸ್ ಟು n ಈಸ್ ಈಕ್ವಲ್ ಟು a ರೇಸ್ ಟು m × n. ಇದು ಎರಡು ನಿಯಮವನ್ನ ನಾವು ಇಲ್ಲಿ ಅಪ್ಲೈ ಮಾಡ್ತೇವೆ. ಸೊ ಯಾವ ರೀತಿ ನೋಡಿ, 3x² ಹೋಲ್ ರೇಸ್ ಟು 3 ಇದೆ. ಸೊ ಇದನ್ನ ನಾವು ಎ ಬಿ ಹೋಲ್ ರೇಸ್ ಟು m ಸೂತ್ರವನ್ನ ಅಪ್ಲೈ ಮಾಡಿದಾಗ ಸೊ ಇದೇನಾಗತ್ತೆ, 3 raised to 3 into x raised to 2 whole raised to 3 ಆಯ್ತು. ಓಕೆ, ಸೊ ಫಸ್ಟ್ ಪಾರ್ಟ್. ಸೊ ಇದು ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ, 3 raised to 3. ಸೊ 3ಅನ್ನ 3 ಬಾರಿ ಗುಣಿಸಿದಾಗ 3 3 9, 9 3 27 ಆಗತ್ತೆ. ಸೊ 27 ಇಂಟು x raised to 2 whole raised to 3. ಸೊ ಇದು ಎರಡನೆಯ ನಿಯಮ. ಇದು a raised to m whole raised to n ಏನಾಗತ್ತೆ ಹೇಳಿ, a raised to m × n. ಸೊ ಇದನ್ನ ಅಪ್ಲೈ ಮಾಡಿದಾಗ x raised to 2 × 3 ಅಂದ್ರೆ ಏನಾಯ್ತು, x raised to 6 ಆಗತ್ತೆ. ಸೊ x raised to 6 ಆಯ್ತು. ಸೊ ಇದನ್ನ ಸಾಲ್ವ್ ಮಾಡಿದ್ದೇವೆ. ಎಷ್ಟು ಬಂದಿದೆ, 27 × x raised to 6. ಸೊ ಸೆಕೆಂಡ್ ಪಾರ್ಟ್ x raised to 4 ಇದೆ. ಸೊ ಈಗ 27 x raised to 6 × x raised to 4. ಓಕೆ, ಸೊ ಈಗ ನಾವು a raised to m × a raised to n ಏನಾಗತ್ತೆ ಹೇಳಿ, a raised to x raised to 4 ಅಲ್ವಾ ಇದು. ಸೊ ಒನ್ಸ್ ಅಗೇನ್ 27x raised to 6 ಬಂದಿದೆ. ಸೊ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ 27x raised to 6 ಬಂದಿದೆ ಇಂಟು x raised to 4. ಸೊ ಇಲ್ಲಿ ಇದು a raised to m × a raised to n ಏನಾಗತ್ತೆ ಹೇಳಿ, a raised to m + n ಆಗತ್ತೆ. ಸೊ 27 x raised to 6 + 4 ಆಯ್ತು. ಸೊ ಈಸ್ ಈಕ್ವಲ್ ಟು 27 x raised to 10 ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇದರ ಸರಳೀಕೃತ ರೂಪ ಯಾವ್ದಾಯ್ತು, 27 x raised to 10 ಆಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಬಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.